ಇವತ್ತಿನ ಪ್ರೇಮಕಾವ್ಯ ಸೀರಿಯಲಲ್ಲಿ ನಿನ್ನೆ ತೋರಿಸಿದ್ದು ಪ್ರಕಾರ ರಾಮ್ ನರ್ಸ್ ಹತ್ರ ಬಂದು ಮಾತಾಡ್ತಾನೆ. ಆದರೆ ನರ್ಸ್ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಒನ್ಸ್ ಅವನು ಪೊಲೀಸ್ನವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಎದುರುಕೊಳ್ತಿರ್ತಾಳೆ. ಅವಾಗ ಅವಳು ನಿಜ ಹೇಳೋಕೆ ಒಪ್ಕೊಳ್ತಾಳೆ. ಅವಳು ಸ್ನೇಹನೇ ಮಾಡಿದ್ದು ಅಂತ ಹೇಳಿದ್ದು ಕೇಳಿ ರಾಮ್ಗೆ ಶಾಕ್ ಆಗುತ್ತೆ. ನೆಕ್ಸ್ಟ್ ಸೀನ್ ಮಾದೇವ ಮತ್ತು ಕಾವ್ಯಂದು ಸೀನಿಂದ ಕಂಟಿನ್ಯೂ ಆಗುತ್ತೆ. ಕಾವ್ಯ ಹೂ ಮುಡಿಸಿರ್ತಾನೆ ಮಾದೇವ. ಆದರೆ ಅವಳಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿರ್ತಾನೆ. ಅವಳಿಗೆ ಗೊತ್ತಾಗಿ ಅವಳು ಒಂಥರ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾರು ಹೂ ಮುಡಿಸಿದ್ದು ಅಂತ ಕೇಳಿದಾಗ ಮಾದೇವ ನಾನಲ್ಲ, ನೀನೇ ಮುಡ್ಕೊಂಡಿದ್ಯಾ, ನೀನು ಮರ್ತ್ಕೊಂಡಿದ್ಯಾ, ಹುಚ್ಚಿ ಥರ ಆ್ಯಕ್ಟಿಂಗ್ ಆಡ್ತಿದ್ಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನರ್ಸ್ ಹತ್ರ ಮಾತಾಡ್ಕೊಂಡು ಬಂದಿದ್ರ ಹಾಸ್ಪಿಟಲ್ ಬಂದು ಸ್ನೇಹ ಬಗ್ಗೆ ಕೇಳ್ತಾನೆ. ಆದರೆ ಅವಳು ಬಂದಿರಲ್ಲ ಅಂತ ಗೊತ್ತಾಗುತ್ತೆ. ಅಡ್ಮಿನ್ಗೆ ಹೇಳಿ CCTV ಫುಟೇಜ್ ಚೆಕ್ ಮಾಡೋಕ್ಕೆ ಹೋದಾಗ ಅದರಲ್ಲಿ ಇಂಜೆಕ್ಷನ್ ಕೊಟ್ಟಿರೋದು ಯಾರು ಅಂತ ನೋಡಿದಾಗ ಸ್ನೇಹ ಕೊಟ್ಟಿರ್ತಾಳೆ. ಆ ಇಂಜೆಕ್ಷನ್ನ ಝೂಮ್ ಮಾಡಿ ನೋಡಿದಾಗ ಅವಳು ರಾಂಗ್ ಮೆಡಿಸನ್ ಕೊಟ್ಟಿರೋದಂತ ನೋಡಿ ಅವನಿಗೆ ಸ್ನೇಹಂಗೆ ಕಾಲ್ ಮಾಡ್ತಾನೆ. ಬಟ್ ಸ್ನೇಹಂಗೆ ಕಾಲು ನಾಟ್ ರೀಚೇಬಲ್ ಇರುತ್ತೆ. ಅದಾದಮೇಲೆ ಅವಳ ಮನೆ ಹತ್ರ ಹೋಗ್ತಾನೆ. ಅವಳ ಮನೆ ಹತ್ರ ಹೋದಾಗ ವಾಚ್ಮ್ಯಾನ್ ಹೇಳ್ತಾರೆ ಅವರು ಯಾವುದೋ ಟೆಂಪಲ್ ಹೋಗಿದ್ದಾರೆ ಅಂತ. ಅಲ್ಲಿಂದ ಹೊರಟೋಗ್ತಾನೆ. ಇವನಿಗೆ ಅದೇ ಸಮಯಕ್ಕೆ ಬೇರೆ ಡಾಕ್ಟರ್ ಕಾಲ್ ಮಾಡ್ತಾರೆ. ಅಂದರೆ ಮಿನಿಸ್ಟರ್ನ ಟ್ರೀಟ್ ಮಾಡೋಕ್ಕೆ ಬೇರೆ ಡಾಕ್ಟರ್ನ ಅಪಾಯಿಂಟ್ ಮಾಡಿರ್ತಾರೆ. ಅವ್ರು ಕಾಲ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿ ಈಗ ಪಾಸ್ಟಲ್ಲಿ ಏನೇನು ಮೆಡಿಸನ್ ಕೊಟ್ಟಿದ್ರಿ ಹೇಳಿ ಅಂತ ಅಂದಾಗ ಈಗ ಅವ್ರು ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಈ ಥರ ಪ್ರೊಸೀಜರ್ ಮಾಡಿ ಅಂತ ಆ ಡಾಕ್ಟ್ರಿಗೆ ಹೇಳಿದಾಗ ಆ ಡಾಕ್ಟ್ರು ಫುಲ್ಲು ಸಂತೋಷ ಆಗ್ತಾರೆ. ನೀವು ಒಳ್ಳೆ ಡಾಕ್ಟ್ರ್ ಅಂತ ಗೊತ್ತಿತ್ತು, ಬಟ್ ನೀವು ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ಗೊತ್ತಿರಲಿಲ್ಲ ಅಂತ ಅವಳು ಮುಂದೆ ಅವನ ಹತ್ರ ಹೇಳ್ತಾರೆ. ಅದಾದಮೇಲೆ ನೈಟ್ ಆಗುತ್ತೆ. ಪ್ರೇಮ ಮನೆಯಿಂದ ಹೊರಗಡೆ ಬಂದು ಏನು ರಾಮ್ ಇನ್ನೂ ಬಂದೇ ಇಲ್ವಲ್ಲ, ಇಷ್ಟೊತ್ತಿಗಾಗಲೇ ಅವ್ನು ಬರಬೇಕಿತ್ತಲ್ಲ, ಡೈಲಿ ಇಷ್ಟೊತ್ತಿಗೆ ಬರ್ತಿದ್ನಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಮ್ ಕಾರ್ ಬಂದಿದ್ದು ನೋಡಿ ಪ್ರೇಮ ಹ್ಯಾಪಿ ಆಗ್ತಾಳೆ. ಬಟ್ ಅವ್ನು ಫುಲ್ ತೂರಾಡ್ಕೊಂಡು ಬಂದಿರೋದು ನೋಡಿ ಅವ್ನ ಬಿಹೇವಿಯರ್ ನೋಡಿ ಪ್ರೇಮ ಫುಲ್ ಶಾಕ್ ಆಗ್ತಾಳೆ. ಇದೇನಿದು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾವನೆ ಅಂತ. ಆಮೇಲೆ ಅವಳು ಇನ್ನೇನು ಮಾತಾಡಬೇಕು ಅಷ್ಟರಲ್ಲಿ ರಾಮು ನಾನು ಕರೆಕ್ಟಾಗಿದ್ದೀನಿ, ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಂದ್ಬಿಟ್ಟು ಮನೆ ಒಳಗಡೆ ಹೋದಾಗ ಇದೇನಿದು ಸಾರಾಯಿ ವಾಸನೆ ಬರ್ತಿದೆ ಅಂತ ಪ್ರೇಮ ನೋಡಿದಾಗ ಅವನು ಹೋಗಿ ಬೇಜಾರಲ್ಲಿ ಕೂತಿರ್ತಾನೆ. ನೋಡ್ತಾಳೆ ಇದೇನಿದು ಅವ್ನು ಕುಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾದಾಗ ಅವನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನಗೆ ಮೋಸ ಮಾಡಿಬಿಟ್ರು ಜನ, ನನಗೆ ಮೋಸ ಮಾಡಿಬಿಟ್ರು, ನಾನು ನಮ್ಮದವರೇ ನನಗೆ ಮೋಸ ಮಾಡಿಬಿಟ್ರು, ಮಿನಿಸ್ಟ್ರು ಕೋಮೋ ಹೋಗಿದ್ದ ಕಾರಣ ನಾನಲ್ಲ, ಆ ಸ್ನೇಹ ಕಾರಣ ಇದಕ್ಕೆಲ್ಲ. ಆ ಸ್ನೇಹನ ನಾನು ಕಾಲೇಜ್ ಲೈಫಿಂದ ಲವ್ ಮಾಡ್ತಿದ್ದೆ, ಅವಳು ನನಗಿಂತ ಮೋಸ ಮಾಡಿಬಿಟ್ಲು ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾನೆ. ಇದನ್ನು ಕೇಳಿ ಪ್ರೇಮಂಗೆ ಶಾಕ್ ಹೋಗುತ್ತೆ. ಏನು ಸ್ನೇಹ ಹಿಂಗೆ ಮಾಡಿದ್ನ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಅವ್ರು ಕಲ್ಯಾಣಿ ಇರುತ್ತೆ. ರಾಮ್ ಅಂತ ರಾಮ್ಗೇನೋ ಕೂಡ ಕೂತ್ಕೊಂಡು ಬರ್ಬೇಕಾದ್ರೆ ಏನು ಮಾಡೋದಪ್ಪ ಅಂತ ರಾಮ್ನ ಕರ್ಕೊಂಡೋಗಿ ಮಲಗಿಸ್ತಾಳೆ. ಆದರೆ ಕಲ್ಯಾಣಿಗೆ ಹಿಂದೆಯಿಂದ ಅವರಿಬ್ಬರು ಕ್ಲೋಸ್ ಆಗಿರೋ ಥರ ಅನಿಸಿ ಅಲ್ಲಿಂದ ಅವಳು ಹೊರಟೋಗ್ತಾಳೆ. ಅದೇ ಇವತ್ತಿನ ಅಪ್ಡೇಟ್.